ಎಕ್ಸೆಪ್ಟ್ ಫಾರ್ ಫ್ಯೂ ಇಂಡಿವಿಜುವಲ್ಸ್. ನೀವು ಅಬ್ಸರ್ವ್ ಮಾಡಿ, ನೆನ್ನೆ ಟೀಮ್ ಇಂಡಿಯಾ ಆಸ್ ಟೀಮ್ ಇನ್ ಆಲ್ 3 ಡಿಪಾರ್ಟ್ಮೆಂಟ್ಸ್ ಈ ಒಂದು 358 ಹೊಡೆದಿದ್ರು ಕೂಡ ನಾವು ಫೇಲ್ ಆದ್ವಿ. ಋತುರಾಜು, ವಿರಾಟ್ ಮತ್ತೆ KL ರಾಹುಲ್ 3 ಜನ ಪ್ರಮುಖ ಕಾಂಟ್ರಿಬ್ಯೂಟರ್ಸ್. ಓಕೆನಾ? ಬ್ಯಾಟಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ನೋಡಿ ಯಾರು ಚೆನ್ನಾಗಿ ಮಾಡಿದ್ರು. ಹರ್ಷಿತ್ ರಾಣಾ ಓಕೆ ಟು ಎನ್ ಎಕ್ಸ್ಟೆಂಟ್ ಅಂತ ಹೇಳಿದ್ರೆ ಎಷ್ಟು ಕನ್ಸೀಡ್ ಮಾಡಿದೀವಿ ನಾವು? 359 ಅಥವಾ 362 ಅಲ್ಟಿಮೇಟ್ಲಿ ನಾವು ಕನ್ಸೀಡ್ ಮಾಡಿರೋದು. ಸೊ ಸೀರಿಯಸ್ ಕ್ವಶನ್ ಬರ್ತಾ ಇರೋದೇನು ಅಂದ್ರೆ, ODI ಕ್ರಿಕೆಟ್ಗೆ ಫಿಟ್ ಆಗ್ತಾರ ವಾಷಿಂಗ್ಟನ್ ಸುಂದರ್? ಅವ್ರ ಪಾತ್ರ ಏನು? ಮೇಲ್ಗಡೆ ಕಳಿಸ್ತೀವಿ, ರನ್ ಹೊಡಿಯಲ್ಲ. ಕೆಳಗಡೆ ಏನ್ ಹೇಳ್ತೀರಾ, ಹೊಡೆದಾಡ್ಬೇಕು. ಆ ಟೈಮಲ್ಲಿ ಇವ್ರ ಹತ್ರ ಆ ಫೈರ್ ಪವರ್ ಇಲ್ಲ ಅಥವಾ ಆ ಸ್ಟ್ರೋಕ್ ಪ್ಲೇ ಇಲ್ಲ. ಆಮೇಲೆ ಬೌಲಿಂಗ್ ಅಂತ ಬಂದಾಗ 10 ಓವರ್ ಮಾಡ್ತಾರ? ಇಲ್ಲ, 3 ಓವರ್ 4 ಓವರ್ಗೆ ಅವ್ರು ಕಟ್ಟಾಗಿ ಹೋಗ್ತಾ ಇದೆ. ಅಂದ್ರೆ ಈಗ ನಾನು ಸೌತ್ ಆಫ್ರಿಕಾಗೆ ಒಂದು ಟೀಮ್ ಕಟ್ತಾ ಇದ್ದೀನಿ. ಸೌತ್ ಆಫ್ರಿಕಾಲ್ ನಡೀತಾ ಇರೋದು 2027 ವರ್ಲ್ಡ್ ಕಪ್. ನನಗೆ ಉಳಿದಿದೆ ಪ್ರಾಬಬ್ಲಿ ಒಂದು 10 ಮ್ಯಾಚು ಇಲ್ಲ ಅಂತ ಅನ್ಸುತ್ತೆ ಬಿಫೋರ್ ದ ವರ್ಲ್ಡ್ ಕಪ್. ನನ್ 11 ಯಾವ ತರ ಇರ್ಬೇಕು ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾ ಆಡ್ತಾ ಇದ್ದೀನಿ ನಾನು, ಅಲ್ಲೊಂದು 11ನ ಫಿಲ್ ಮಾಡಬೇಕು. ಆ ತರ 11 ಇಲ್ಲಿ ಚೂಸ್ ಮಾಡ್ಬೇಕು ನಾನು. ನೀವು ನಿನ್ನೆ 11 ನೋಡಿದ್ರೆ ಜಡೇಜಾ, ವಾಷಿಂಗ್ಟನ್, ಕುಲ್ದೀಪ್ 3 ಸ್ಪಿನ್ನರ್ ಆಡಿದ್ರು. ಸೌತ್ ಆಫ್ರಿಕಾಲ್ ನೀವು 3 ಸ್ಪಿನ್ನರ್ ಆಡ್ತೀರಾ? ಒಂದು ಪ್ರಶ್ನೆ ಬರುತ್ತೆ. ಹೌದು, ಆಡಲ್ಲ ಸರ್, ಅಲ್ಲಿ ಒಬ್ಬ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಬೇಕು. ಟೀಮಲ್ಲಿ ಇಟ್ಕೊಂಡಿದ್ದೀರಾ ನಿತೀಶ್ ಕುಮಾರ್ ರೆಡ್ಡಿನ, ಕೊಡಿ ಅವಕಾಶ ಅವ್ರಿಗೆ, ಹಾಕ್ಸಿ ಬೌಲಿಂಗು. ಮೇ ಬಿ 1-2 ODI ಪಂದ್ಯ ಸೋತ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ತಯಾರಿ ಆ ತರ ಇರ್ಬೇಕು ಅಂತ ಹೇಳಿದ್ರೆ ಆ ವರ್ಲ್ಡ್ ಕಪ್ ಅನ್ನೋದು ಗಮನದಲ್ಲಿ ಇದ್ದೇ ಇರಬೇಕು. ಲಾಂಗ್ ಟರ್ಮ್ ವಿಷನ್ ಇರಬೇಕು.